ನೋಡಿ, ಹೆಣ್ಣು ಮಕ್ಕಳು ಮೊದಲಿನ ಕಾಲದಲ್ಲಿ ಬರೀ ಮನೆ ನೋಡ್ಕೋಬೇಕು, ಅಡುಗೆ ಮಾಡಬೇಕು ಅಂತ ಇತ್ತು. ಇವಾಗ ಹೆಣ್ಣು ಮಕ್ಕಳು ಪ್ರತಿಯೊಂದು ಫೀಲ್ಡಲ್ಲಿ ಮುಂದುವರೆದು ಅವರು ಈ ದೇಶದ ಒಂದು ಹೆಸರನ್ನು ತಗೊಂಡ್ಬರ್ತಾ ಇದ್ದಾರೆ, ಒಂದು ಅಭಿಮಾನಸ್ಥರಾಗಿ ಮುಂದುವರ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಎಸ್ಪೆಷಲಿ ಹೆಣ್ಣು ಮಕ್ಕಳು ಡಾಕ್ಟರ್ ಆದಾಗ ತಾವು ಒಂದು ಹೆಣ್ಣು ಅಂತ ಮರೆತು ಬಿಟ್ಟು ಅವ್ರ ಋತುಚಕ್ರನ ಮರೆತು ಇಡೀ ದಿನ ಇಡೀ ರಾತ್ರಿ ಅವ್ರ ಸೇವೆಗೋಸ್ಕರ ಕೆಲಸದಗೋಸ್ಕರ ತಮ್ಮನ್ನು ತಾವು ಮರೆತು ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ಹೆಣ್ಣು 36 hours ಕಾನ್ಸ್ಟೆಂಟ್ ಡ್ಯೂಟಿ ಮಾಡಿ ಒಂದು ಅರ್ಧ ಗಂಟೆ ಕಾಲ ಅವಳು ರೆಸ್ಟ್ ತಗೋಬೇಕು ಅಂತ ಹೇಳಿ ಹೋದಾಗ ಈ ಥರ ಘಟನೆ ನಡೆದಿದೆ. ಇದು ಈ ಹೆಣ್ಣು ಜಾತಿಗೆ ಅವಮಾನ. ಇದನ್ನು ಮರಿಬೇಡಿ. ಹೆಣ್ಣು ಮಕ್ಕಳು, ನಿಮ್ಮ ತಾಯಿ ಒಂದು ಹೆಣ್ಣು. ಯಾವ ಹೆಣ್ಣಿನಿಂದ ನೀವು ಜನ್ಮ ತಾಳಿದ್ದೀರಾ ಆ ಹೆಣ್ಣನ್ನು ನೀವು ಬೇರೆ ದೃಷ್ಟಿಯಿಂದ ನೋಡಿದ್ರೆ ಇದಕ್ಕಿಂತ ದೊಡ್ಡ ಯಾವುದು ಪಾಪನೇ ಯಾವುದು ಈ ಜನ್ಮದಲ್ಲಿ ನಾವು ಕಟ್ಕೊಳ್ಳೋದು ಸಾಧ್ಯ ಇಲ್ಲ. ನಾವು ಡಾಕ್ಟ್ರುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಓದುವಾಗ ಎಂಥ ಸಂದರ್ಭಗಳಲ್ಲಿ ಎಂಥ ಪರಿಸ್ಥಿತಿಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನು ನಮಗೇ ಗೊತ್ತು. ಕೆಲವೊಂದು ಸತ ನಾವು ಊಟ, ನೀರು, ನಿದ್ರೆ ಇರಲಾರ್ದೆ 48 ಕಾಲದವರೆಗೂ ನಾವೆಲ್ಲ ಕೆಲಸ ಮಾಡಿದ್ದೀವಿ. ನನ್ನ ತರಹ ಎಲ್ಲರೂ ಇಲ್ಲಿ ಇರೋ ಡಾಕ್ಟ್ರುಗಳು ಕೆಲಸ ಮಾಡಿದ್ದಾರೆ. ಅಂತಹ ಡಾಕ್ಟ್ರುಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋ ಸ್ಥಳದಲ್ಲಿ ಈ ಥರ ಆದರೆ ಇದು ನಮಗೆ ಎಷ್ಟು ಅವಮಾನ ಅನ್ನಿಸ್ತಾ ಇದೆ ಅಂತಂದರೆ, ನಾವು ಡಾಕ್ಟ್ರಾಗಿ ಈ ಜನ್ಮ ತಾಳಿ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಉಪಯೋಗ ಏನು ಅಂತ ಅನ್ನಿಸ್ತಾ ಇದೆ. ವಿ ವಾಂಟ್ ಟು ಫೈಟ್ ಫಾರ್ ಮೌಮಿತಾ, ವಿ ವಾಂಟ್ ಟು ಫೈಟ್ ಫಾರ್ ಎವ್ರಿ ಲೇಡಿ ಹೂ ಈಸ್ ಅ ಡಾಕ್ಟರ್ ಆ್ಯಂಡ್ ಹೂ ಈಸ್ sacrificing herself, her family life and everything else, and just concentrating on work so that we do justice to people who are coming to us with pain. And we want to prove that we are women and we are no way lesser than any man in treating somebody. And the same way, like how a man cannot be assaulted and something like this cannot be done to a man, similarly such a thing should not happen to a woman. Every part of human body, be it a man or woman, should be respected. I would really fight for justice, especially for this. We want justice. ಸಾಲಿಡಾರಿಟಿ ತೋರಿಸ್ಕೊಳ್ಳಕ್ಕೆ ಒಂದು ಹೆಣ್ಮಕ್ಳ ಮೇಲೆ ಇಷ್ಟು ದುರಂತವಾಗಿರೋ ಅತ್ಯಾಚಾರ ಆಗಿರೋ ಅತ್ಯಾಚಾರ ಆಗಿದ್ದಕ್ಕೆ ನಮ್ಮೆಲ್ಲರಿಗೂ ಬಹಳ ರೋಷ ಉಂಟಾಗಿದೆ. ಇವತ್ತು ನಾವೆಲ್ಲ ಸ್ತ್ರೀ ರೋಗ ತಜ್ಞರು, ಆದ್ರೆ ಇಲ್ಲಿ ಬಂದು ನಿಮ್ ಸಮಕ್ಷವಾಗಿ ನಾವು ಮಾತಾಡ್ತಿರೋದು ಒಂದು ಹೆಣ್ಮಕ್ಳಾಗಿ, ಒಂದು ಮಹಿಳೆಯರಾಗಿ.
ಸರ್ಕಾರ ಬಂದು ಇದಕ್ಕೆ ಬಹಳನೇ ಇಂಡಿಫರೆಂಟ್ ಆಗಿ ಬಿಹೇವ್ ಮಾಡಿದೆ. ನಮ್ಗೆ ಅದರಿಂದ ಬಹಳ ಮನಸ್ಸಿಗೆ ನೋವಾಗಿದೆ. ನಮ್ ದೇಶ ಒಂದೇನೇನೆ, ಆ ಸ್ಟೇಟ್ ಆಗ್ಲಿ ನಮ್ ಸ್ಟೇಟ್ ಆಗ್ಲಿ ನಮ್ಗೆ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಮಹಿಳೆ ಅಂದ್ಮೇಲೆ ಅವಳಿಗೆ ಒಂದು ಸ್ವಲ್ಪ ಸುರಕ್ಷಿತವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತು. ಅವಳು ಅಷ್ಟು ಕಷ್ಟಪಟ್ಟು ಓದಿದ್ದು, ಅಷ್ಟು ಸಣ್ಣ ಜಾಗದಿಂದ ಬಂದಿರೋದು, ಮನೆತನದಲ್ಲಿ ಕಷ್ಟಪಟ್ಟು ಅವಳನ್ನು ಓದಿಸಿರೋದು, ಹೆಮ್ಮೆಯಿಂದ ಓದಿಸಿರೋದು, ಇವತ್ತಿಗೆ ಅವಳಿಗೆ ಈ ತರ